गोपकुमाराय श्री गोविंदाय नमो नमः। कृष्णाय यादवेन्द्राय ज्ञानमुद्राय योगिने नाथारुक्मणेशाय नमो वेदान्तवेदिने। रामाय रामभद्राय रामचंद्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् आप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशिः हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम ओम अथातो ब्रह्मजिज्ञासा ओम श्रीगुरुभ्यो नमः। हरिः ಓಂ. ಈಗ ಕೃಷ್ಣ ಅಂತೇಳಿದರೆ ಸರ್ವೋತ್ತಮನಾದ ಭಗವಂತ ಅನ್ನುವಂಥದ್ದು ಸಾಮಾನ್ಯವಾಗಿ ಈ ರಾಜರುಗಳಿಗೆಲ್ಲ ಗೊತ್ತಿಲ್ಲ. ಆದ್ದರಿಂದ ಕೃಷ್ಣನಿಗೆ ಅಗ್ರಪೂಜೆ ತಾನು ಕೊಡುವುದಂತ ನಿಶ್ಚಯ ಇದ್ದರೂ ಭೀಷ್ಮಾಚಾರ್ಯರನ್ನು ಕೇಳಿದ್ದು ಯಾಕೆ ಅಂತ ಹೇಳಿದರೆ, ಇಡೀ ಸಭೆಯಲ್ಲಿದ್ದ ಎಲ್ಲ ರಾಜರುಗಳಿಗೂ ಯಾರಿಗೆಲ್ಲ ಗೊತ್ತಿಲ್ವ ಕೃಷ್ಣನೇ ಭಗವಂತ, ಅವರು ತಿಳ್ಕೊಂಡ ರೀತಿಯಲ್ಲಿ ಕೃಷ್ಣ ಅಲ್ಲ. ಅವರು ತಿಳ್ಕೊಂಡಿರ್ಬೋದು ಕೃಷ್ಣ ಅಂದರೆ ಜಾರ, ಕೃಷ್ಣ ಅಂದರೆ ಚೋರ, ಕೃಷ್ಣ ಅಂದರೆ ಮೋಸಗಾರ. ಸೊ ಈ ರೀತಿ ಏನೆಲ್ಲ ತಿಳ್ಕೊಂಡಿದ್ದಾರೆ ಅವರು. ಸೊ ಅದು ಒಂದು ಸರಿ ಇಲ್ಲ ಅಂದರೆ ಇಡೀ ಸಭೆಯಲ್ಲಿ ಇಡೀ ಜಗತ್ತೇ ನೆರವೇರಿದ್ದಲ್ಲಿ ಆ ಜಗತ್ತಿಗೆ ಕಳಶಪ್ರಾಯನಾದವನು ಶ್ರೀಕೃಷ್ಣ ಅನ್ನುವಂಥದ್ದು ಗೊತ್ತಾಗಬೇಕು. ಆ ನಂತರ ಅವನಿಗೆ ಅಗ್ರಪೂಜೆ ಕೊಡುವಂಥದ್ದು ಅನ್ನುವಂಥದ್ದು ಯುಧಿಷ್ಠಿರನ ಅಭಿಪ್ರಾಯವೂ ಅದೇ, ಭೀಮಸೇನನ ಅಭಿಪ್ರಾಯವೂ ಅದೇ, ಭೀಷ್ಮಾಚಾರ್ಯರ ಅಭಿಪ್ರಾಯವೂ ಅದೇ. ಆದ್ದರಿಂದ ಆ ರೀತಿಯಾಗಿ ನಡೆಯಿತು. ಸೊ ಎಲ್ಲ ರಾಜರುಗಳು ಬಹಳ ಗುಸುಗುಸು ಮಾಡಿದ್ದಾರೆ ಎಲ್ಲಿ ಸಭೆಯಲ್ಲಿ, ಅದೇನು ಅಂತ. ಆದರೆ ಎಷ್ಟು ಗುಸುಗುಸು ಜಾಸ್ತಿ ಆಗ್ತದೋ, ಎಷ್ಟು ವಿವಾದ ಜಾಸ್ತಿ ಆಗ್ತದೋ ಅಷ್ಟು ಜನರಿಗೆ ಗೊತ್ತಾಗ್ತದೆ ಏನು ವಿಷಯ ಅಂತ. ಸೊ ಕೃಷ್ಣನೇ ಭಗವಂತ ಅನ್ನುವಂಥದ್ದು ಅವರು ಆ ಸಮಯದಲ್ಲಿ ಸ್ವಲ್ಪ ಹೊತ್ತು ಅವರಿಗೆ ಅದನ್ನು ಒಪ್ಕೊಳ್ಳಿಕ್ಕೆ ಕಷ್ಟ ಆದರೂ ಕೂಡ, ಆದರೆ ಕೃಷ್ಣನೇ ಭಗವಂತ, ಕೃಷ್ಣನೇ ಸರ್ವೋತ್ತಮ, ಅಲ್ಲಿರೋರಲ್ಲಿ ಅಷ್ಟು ಜನರಲ್ಲಿ ಅತಿ ಉತ್ತಮನಾದವನು ಕೃಷ್ಣ ಅನ್ನುವಂಥದ್ದನ್ನು ಜಗತ್ತಿಗೆ ಸಾರುವಂತಹ ಇದೇನು ಕೆಲಸ ಇದೆ ಅದು ಯಶಸ್ವಿಯಾಗಿ ನಡೆಯಿತು ಅನ್ನುವಂಥದ್ದು ಅದರಲ್ಲಿರುವಂಥ ವಿಶೇಷ. ಸೊ ಅಲ್ಲಿಂದ ನೆಕ್ಸ್ಟ್ ಈಗ ಪ್ರಮುಖವಾಗಿ ಇದಕ್ಕೆ ಯಾರು ಇದನ್ನು ವಿವಾದದಲ್ಲಿ ಅತ್ಯಂತ ಜಾಸ್ತಿಯಾಗಿ ನಿಂದೆ ಮಾಡಿದವರು ಎಲ್ಲ ಇದ್ದಾರೆ. ಯಾರೆಲ್ಲ ಏನು ಸಂಗತಿ, ಯಾಕೆ ಅವರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ನೋಡುವ. ಬೈಲಾರೆ ನೆಕ್ಸ್ಟ್ ಶ್ಲೋಕ. ಅಗ್ರ್ಯೋಪಹಾರ ಉಪಯಾಪಿತ ಏವ ಕೃಷ್ಣೇ ಗೋಪಾದ ನಿಂದದ ಮುಮಾಶು ಚೇದಿ ರಾಜ ಋತ್ವೈವ ತತ್ಪೌರ್ಣೋಭಿಯಯೋ ನೃಪಂತಂ ಹಂತುಂ ಜಗದ್ಗುರುವಿನಿಂದ ಕಂಸನೋ. 257ನೇ ಶ್ಲೋಕ. ಕೃಷ್ಣನನ್ನು ಅಗ್ರಪೂಜೆಗೆ ನಿಯುಕ್ತಿ ಮಾಡಿದ ಮೇಲೆ ಆ ಅಗ್ರಪೂಜೆಯನ್ನು ನೆರವೇರಿಸಲ್ಪಡುತ್ತಿರಲು ಶಿಶುಪಾಲನು ಕೋಪದಿಂದ ಶೀಘ್ರದಲ್ಲಿ ಈ ಕೃಷ್ಣನನ್ನು ನಿಂದಿಸುತ್ತಾನೆ. ಆ ನಿಂದನೆಯನ್ನು ಭೀಮಸೇನು ಕೇಳಿದೊಡನೆ ಜಗತ್ತುಗಳಿಗೇ ಗುರುವಾದ ಶ್ರೀಕೃಷ್ಣನೊಂದು ನಿಂದಿಸತಕ್ಕಂತಹ ಶಿಶುಪಾಲನನ್ನು ಸಂಹರಿಸುವುದಕ್ಕಾಗಿ ಅಭಿವೃದ್ಧವಾದ ಕೋಪವುಳ್ಳವನಾಗಿ ಆ ಶಿಶುಪಾಲನನ್ನು ಅಭಿಮುಖೀಕರಿಸಿಕೊಂಡು ಹೋಗುತ್ತಾನೆ. ಅಗ್ರ್ಯೋಪಹಾರ ಉಪಯಾಪಿತ ಏವ ಕೃಷ್ಣೇ ಕೋಪಾತ್ ಅನಿಂದತ್ ಅಮುಂ ಆಶುಚೇದಿ ರಾಜಃ ಶ್ರುತ್ವಾ ಏವ ತತ್ ಪವನಜ ಅಭಿಯಯೋ ನೃಪಂ ತಂ ಹಂತುಂ ಜಗದ್ಗುರುವಿನಿಂದಕಂ ರುದ್ಧಮನ್ಯುಃ. ಅಗ್ರ್ಯೋಪಹಾರ, ಉಪಹಾರ ಅಂತೇಳಿದರೆ ತಿನ್ನಲಿಕ್ಕೆ ಕೊಡೋದು. ಸೊ ಅಗ್ರ ಪೂಜೆ ಅಂತೇಳಿದರೆ ತಿನ್ನಲಿಕ್ಕೆ ಕೊಡೋದು ಉಂಟು, ಕುಡಿಲಿಕ್ಕೆ ಕೊಡೋದು ಉಂಟು. ದಂಪತಿ ಪೂಜೆ ಅಂತ ಹೇಳಿದರೂ ಅದರಲ್ಲಿ ಕೊಡ್ತಾರೆ,
ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ಇದೆ ಅದರಲ್ಲಿ. ಅಂದರೆ ಪೂಜೆ ಅಂತ ಹೇಳಿದರೆ ಅದು ನೈವೇದ್ಯ ಅಲ್ವಾ, ಸೊ ಎಲ್ಲವೂ ಆಗಬೇಕು. ಸೊ ಹೀಗೆ ಅಗ್ರ ಉಪಹಾರ, ಅಗ್ರ ಪೂಜೆ. ಸೊ ಎಲ್ಲ ಉಪಚಾರದಿಂದ ಕೂಡಿದ ಶ್ರೇಷ್ಠವಾದ ಯಾರು ಆ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠರಾದವರು ಯಾರಿಗಿದ್ದಾರೋ ಅವರಿಗೆ ಕೊಡುವಂತಹ ಈ ಅಗ್ರ ಪೂಜೆ ಉಪಯಾಪಿತ ನಡೀತಾ ಇತ್ತು. ಕೃಷ್ಣನನ್ನು ಕೂರಿಸಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ, ಮದುಮಗನನ್ನು ಸ್ಟೇಜಿಗೆ ಕರ್ಕೊಂಡು ಬಂದ ಹಾಗೆ. ಸೊ ಕರ್ಕೊಂಡು ಬಂದು ಕೂರಿಸಿ ಆ ಅಗ್ರ ಪೂಜೆ ನಡೀತಾ ಇರುವಾಗ ಏವ ಕೃಷ್ಣೇ, ಕೃಷ್ಣನಿಗೆ ಈ ಪೂಜೆ ನಡೆಯಲು ಅಥವಾ ನಡೆಯುತ್ತಾ ಇರಲು ಆಗ ಕೋಪಾತ್ ಅಂತೇಳಿದರೆ ಕೋಪದಿಂದ ಒಬ್ಬ ಏನಾಗಿದ್ದಾನೆ, ಅವನು ಕೆಂಡಾಮಂಡಲಾಗಿದ್ದಾನೆ. ಅವನಿಗೆ ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ, ಎದ್ದು ನಿಂತಿದ್ದಾನೆ, ಬೊಬ್ಬೆ ಹೊಡಿತಾ ಇದ್ದಾನೆ. ಕೋಪಾತ್ ಅನಿಂದತ್ ಅಂತೇಳಿದರೆ ಬಾಯಿಗೆ ಬಂದಾಗೆ ನಿಂದೆ ಮಾಡ್ತಾ ಇದ್ದಾನೆ. ಏನಂತ ನಿಂದೆ ಮಾಡ್ತಾ ಇದ್ದಾನೆ ಅಂತ ಕೇಳಿದರೆ, ಅಲ್ಲ ಇದರಲ್ಲಿ ಈ ಸಭೆಯಲ್ಲಿ ಏನು 800 ವರ್ಷ ಆಯುಷ್ಯ ಯಾರಿಗೆ, ವೇದವ್ಯಾಸಾಚಾರ್ಯರಿಗೆ, ಆಮೇಲೆ ಅವರು ಯಾರು ಭೃಗುಕುಲ ತಿಲಕ ಇದ್ದಾರಲ್ವ ಪರಶುರಾಮಾಚಾರ್ಯರು, ಅವರು 2 ಯುಗದಿಂದ ಇದ್ದಾರೆ. ಯಾರು ಪರಶುರಾಮಾಚಾರ್ಯರು ಕೃತಯುಗದವರು ಅವರು. ಸೊ ಇವರೆಲ್ಲ ಇದ್ದಾರೆ, ಶ್ರೇಷ್ಠ ಋಷಿಮುನಿಗಳಿದ್ದಾರೆ, ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಇವರನ್ನೆಲ್ಲ ಬಿಟ್ಟು ನೀವು ಈ ಕೃಷ್ಣನಿಗೆ ಕೊಡುದಂತೇಳಿದರೆ ಏನು, ಬೊಬ್ಬೆ ಹೊಡಿತಾ ಇದ್ದಾನೆ ಅಂತೇಳಿದ್ರೆ ಇಡೀ ಸಭೆ ಕೇಳ್ತಾ ಇದೆ, ಇವನು ಹೇಳ್ತಾನೆ ಇದ್ದಾನೆ. ಆಮೇಲೆ ಇಲ್ಲ ನೀವು ಅಲ್ಲ ಕೃಷ್ಣನ ತಂದೆಗೆ ಕೊಡ್ಬೋದಿತ್ತಲ್ವ ನಿಮಗೆ, ಅಲ್ಲ ಕೃಷ್ಣನ ಮನೆಗೆ ಕೊಡಬೇಕಂತಿದ್ರೆ ಕೃಷ್ಣನ ತಂದೆ ವಸುದೇವ ಇಲ್ವಾ, ವಸುದೇವನಿಗೆ ಕೊಡ್ಬೋದಿತ್ತಲ್ವ, ಅಂತೂ ಕೃಷ್ಣನಿಗೆ ಕೊಡಬಾರದು ಹಾಗೆ ಆಯಿತಾ. ಇನ್ನು ರಾಜರಲ್ಲಿ ಎಷ್ಟೋ ರಾಜರೆಲ್ಲ ದೊಡ್ಡ ದೊಡ್ಡ ರಾಜರೆಲ್ಲ ಇದ್ದಾರೆ, ಅವರಿಗೆ ಕೊಡಬಾರ್ದಿತ್ತ. ಅಂಥ ಋತ್ವಿಜರಿದ್ದಾರೆ, ಯಾಜ್ಞವಲ್ಕ್ಯರಿದ್ದಾರೆ, ಧೌಮ್ಯರಿದ್ದಾರೆ, ಅವರಿಗೆ ಕೊಡಬಾರ್ದಿತ್ತ. ಸೊ ಇಷ್ಟೆಲ್ಲ ಅಂದರೆ ಯಾರಿಗಾದರೂ ಕೊಡಿ, ಕೃಷ್ಣನಿಗೆ ಬೇಡ ಅಂತ ಅವನು. ಅದಕ್ಕೆ ಅಂತೇಳಿದ ಇದ್ದ ಎಲ್ಲ ಹೆಸರು ಹೇಳುವಾಗ ಅದರ ಅರ್ಥ ಎಂಥದ್ದು, ಅವರಿಗೆಲ್ಲ ಕೊಡ್ಬೋದಿತ್ತು, ಇವನು ಯಾವ ರೀತಿಯಲ್ಲಿ ನೋಡಿದರೂ ಇವನಿಗೆ ಕೊಡಬಾರ್ದು ಅನ್ನುವಂಥದ್ದು. ಸೊ ಕೋಪಾತ್ ಅನಿಂದತ್, ನಿಂದೆ ಮಾಡಿದ, ಅವನಿಗೆ ಎಷ್ಟು ಕೂಡ್ತದೋ ಅಷ್ಟು ಬೊಬ್ಬೆ ಹೊಡ್ಕೊಂಡು ನಿಂದೆ ಮಾಡ್ತಾ ಇದ್ದಾನೆ. ಅಮುಂ ಆಶುಚ, ಯಾರನ್ನ, ಆ ಕೃಷ್ಣನನ್ನು ಕುರಿತು, ಅಂದರೆ ಪುರ್ಸೊತ್ತೇ ಇಲ್ಲ. ಯಾವಾಗ ಕೃಷ್ಣನನ್ನು ಅವರು ಸನ್ಮಾನಪೂರ್ವಕವಾಗಿ ಸ್ಟೇಜಿಗೆ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಅಗ್ರಪೂಜೆ ಶುರುವಾಗಿದೆಯೋ, ಆಶು ಕೂಡಲೇ ಆಗಲೇ ಶುರುವಾಗಿದೆ, ಅಲ್ಲಿ ಪೂಜೆ ನಡೀತಾ ಇದೆ, ಇಲ್ಲಿ ನಿಂದೆ ನಡೀತಾ ಇದೆ. ಯಾರ್ದಿದು ಅಪ್ಪ ಅಂತ ಕೇಳಿದರೆ ಚೇದಿರಾಜ ಶಿಶುಪಾಲ, ಚೇದಿರಾಜನಾದ ಶಿಶುಪಾಲ. ಯಾರು ಇವ ಶಿಶುಪಾಲ ಅಂತ ಹೇಳಿದರೆ ಕೃಷ್ಣನ ತಂದೆ ವಸುದೇವ, ಅವನ ತಂಗಿಯ ಮಗ. ಒಂದು ತಂಗಿ ಕುಂತಿ, ಇನ್ನೊಂದು ತಂಗಿ ಶಿಶುಪಾಲನ ತಾಯಿ. ಇವರೆಲ್ಲ ಏನು ಹೊರಗಿನವರಲ್ಲ, ಒಳಗಿನವರೇ. ಅಂದರೆ ಎಲ್ಲ ಶತ್ರುತ್ವ ಜಾಸ್ತಿ ಇರುವುದು ಒಳಗಿನವ್ರದ್ದೇ ಅಥವಾ ಅವರ ಪಿತೂರಿಯಿಂದ ಬಾಕಿದ್ದವರು. ಕೋಪಾತ್ ಅನಿಂದತ್ ಅಮುಂ ಆಶುಚ ಚೇದಿರಾಜ, ಈ ಚೇದಿರಾಜ ಶಿಶುಪಾಲ ಕೋಪದಿಂದ ಬಾಯಿಗೆ ಬಂದಾಗೆ ನಿಂದನೆ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ. ಶುತ್ವಾ ಏವ ತತ್, 1-2 ನಿಂದೆ ಕೇಳಿದ್ದು ಭೀಮನಿಗೆ ಏನಾಯಿತು, ಇಡೀ ಗಾಯದ ಮೇಲೆ ಉಪ್ಪು ನೀರು ಸುರಿದಾಗಾಯಿತು. ಭೀಮನು ಅಷ್ಟೇ ಕೋಪಗೊಂಡಿದ್ದಾನೆ. ಶುತ್ವಾ ಏವ, ಇದನ್ನು ಕೇಳಿ ಭೀಮನಿಗೆ ಪವನಜಃ, ಪವನಪುತ್ರ ವಾಯುಪುತ್ರ ಭೀಮ, ಪವನಜ, ಪವನ ಗಾಳಿ ಅಥವಾ ವಾಯುದೇವರು ಪವನ. ಸೊ ಪವನಜ ಅಂದರೆ ಹುಟ್ಟಿದವ, ವಾಯುದೇವರ ಅವತಾರ. ಅಭಿಯಯೌ, ನುಗ್ಗಿದ ಭೀಮಸೇನ, ಈಗ ಇವನನ್ನು ಇವತ್ತೇ ಮುಗಿಸಿಬಿಡ್ತೇನೆ
ಅಭಿಯಯೌ ನೃಪಂ ತಂ. ಯಾ ಛೇದಿ ರಾಜ, ನೃಪ ಅಂದರೆ ರಾಜ. ಸೊ ಯಾರ ರಾಜ ಇಲ್ಲಿ ನಿಂದನೆ ಮಾಡ್ತಾ ಇರುವ ರಾಜ ಯಾರು? ಛೇದಿ ರಾಜ. ಆ ನೃಪನನ್ನು ಕುರಿತು, ಈ ರಾಜನನ್ನು ಕುರಿತು ಯಾರದು ನಿಂದೆ ಮಾಡುವುದು ಭಗವಂತನನ್ನ ಅಂತ ಹೇಳಿಬಿಟ್ಟು ಏನು ಮುನ್ನುಗ್ಗಲಿಕ್ಕೆ ಶುರು ಮಾಡಿದ ಭೀಮಸೇನ. ಅಲ್ಲಿಂದಲೇ ಬಿಡಿ ನನ್ನನ್ನ ಅಂತ. ಹಂತುಂ, ಕೊಂದೇ ಬಿಡ್ತೇನೆ ಅಂತ ಅವನನ್ನು. ಯಾರನ್ನು? ಆ ಶಿಶುಪಾಲನನ್ನು. ಆ ಶಿಶುಪಾಲನನ್ನು ಈ ರೀತಿ ನಿಂದೆ ಮಾಡ್ತಿರುವವನನ್ನು. ಜಗದ್ಗುರು ವಿನಿಂದಕಂ. ವಿನಿಂದಕ, ನಿಂದಕ ಎರಡು ಒಂದೇ ಅರ್ಥ. ಸೊ ಜಗದ್ಗುರು ಯಾರು? ಜಗದ್ಗುರು ಶ್ರೀಕೃಷ್ಣ. ಶ್ರೀಕೃಷ್ಣ ಭಗವಂತ. ಶ್ರೀಕೃಷ್ಣ ಭಗವಂತ ಜಗದ್ಗುರು. ಏನದು ಶ್ಲೋಕ ಬರ್ತದೆ? ಜಗದ್ಗುರು ಶ್ರೀಕೃಷ್ಣ ಅನ್ನುವಂಥದ್ದು ಶ್ಲೋಕ ನಾವು ಯಾವಾಗಲೂ ಹೇಳ್ತೀವಲ್ವ, ಜಗದ್ಗುರು. ಸೊ ಜಗದ್ಗುರು ವಿನಿಂದಕಂ, ಜಗದ್ಗುರುವನ್ನು ನಿಂದನೆ ಮಾಡುವಂತಹ ಈ ಶ್ಲೋಕ. ಜಗದ್ಗುರು ವಿನಿಂದಕಂ, ಜಗದ್ಗುರುವನ್ನು, ಭಗವಂತನನ್ನು, ಶ್ರೀಕೃಷ್ಣನನ್ನು ನಿಂದೆ ಮಾಡುವವನನ್ನು ನಾನು ಬಿಡುವುದಿಲ್ಲ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಕೃಷ್ಣಂ ಒಂದೇ ಜಗದ್ಗುರುಂ. ಆ ಕೃಷ್ಣನಿಗೆ ನಮಸ್ಕಾರ ಮಾಡ್ತೀವಿ. ಜಗದ್ಗುರುವಾದ ಕೃಷ್ಣ. ಜಗದ್ಗುರು ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರಿಗೆ, ರುದ್ರಾದಿಗಳಿಗೆ, ಅವರಿಗೆಲ್ಲ ವೇದದ ಅರ್ಥವನ್ನು ಉಪದೇಶಿಸುವವರು ಯಾರು ಅಂತ ಹೇಳಿದರೆ ಭಗವಂತನೇ ಉಪದೇಶಿಸುವಂಥದ್ದು. ಒಂದು ಯುಗ ಕಳೆದು ಇನ್ನೊಂದು ಯುಗ ಆಗುವಾಗ ಎಲ್ಲ ಏನಂತ ಹೇಳಿದರೆ ಎಲ್ಲ ಮೊದಲಿದ್ದೆಲ್ಲ ಹೋಗಿರ್ತದಲ್ವ. ಸೊ ಆವಾಗ ಹೊಸತಾಗಿ ಉಪದೇಶ ಮಾಡುವಂಥದ್ದು ಯಾರಿಗೆ? ಇವರಿಗೆಲ್ಲ, ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ, ರುದ್ರಾದಿಗಳಿಗೆ ಭಗವಂತನೇ ಉಪದೇಶ ಮಾಡುವಂಥದ್ದು. ಸೊ ಹೀಗೆ ಎಲ್ಲರಿಗೂ ಗುರು ಜಗದ್ಗುರು. ಸೊ ನಮಗೆಲ್ಲರಿಗೂ ಗುರು ಯಾರು ಅಂತೇಳಿ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರವರೆಗೆ ಹೋಗ್ತದೆ. ಚತುರ್ಮುಖ ಬ್ರಹ್ಮದೇವರಿಗೂ ಗುರು ಯಾರು? ಭಗವಂತ. ಸೊ ಹೀಗೆ ಜಗದ್ಗುರು ವಿನಿಂದಕ, ಜಗದ್ಗುರುವಾದ ಭಗವಂತನನ್ನು ಯಾರು ನಿಂದೆ ಮಾಡುವಂತಹ ಈ ಶಿಶುಪಾಲನನ್ನು ಹಂತುಂ, ಕೊಂದೇ ಬಿಡ್ತೇನೆ ಅಂತೇಳಿ ರುದ್ಧಮನ್ಯು, ಕೋಪದಿಂದ ತಡಿಲಿಕ್ಕಾಗ್ತಾ ಇಲ್ಲ ಭೀಮಸೇನನಿಗೆ, ಕೊಂದೇ ಬಿಡ್ತೇನೆ. ಯಾರು ಭಗವಂತನನ್ನು ದ್ವೇಷಿಸ್ತಾರೋ, ಯಾರು ಭಗವಂತನನ್ನು ನಿಂದಿಸ್ತಾರೋ ಅವರ ನಾಲಿಗೆಯನ್ನೇ ಕತ್ತರಿಸಿ ಬಿಡ್ತೇನೆ ಅಂತ ಇರುವವನು ಭೀಮ. ಸೊ ಆದ್ದರಿಂದ ಇವನ ನಾಲಿಗೆಯನ್ನು ಈಗ ಕತ್ತರಿಸಿ ಬಿಡ್ತೇನೆ ಅಂತ ಹೊರಟಿದ್ದಾನೆ ಭೀಮಸೇನ. ಸೊ ಹೀಗೆ ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ನಡೆಯುತ್ತಿದ್ದಂತೆಯೇ ಉಪಯಾಪಿತಂ ಛೇದಿರಾಜ ಶಿಶುಪಾಲ, ಛೇದಿರಾಜ ಕೋಪಾತ್ ಅನಿಂದತ್, ಕೋಪದಿಂದ ಕೃಷ್ಣನನ್ನು ನಿಂದಿಸತೊಡಗಿದ. ಅದನ್ನು ಕೇಳುತ್ತಲೇ ಶುತ್ವಾ ಏವ, ಕೇಳಿದ ಕೂಡಲೇ ಅದನ್ನು, ಆ ನಿಂದೆಯ ಮಾತು ಕೇಳುತ್ತಲೇ ಭೀಮಸೇನ ಮಹಾಜಗದ್ಗುರು ಭಗವಂತ, ಅಷ್ಟಕರ್ತೃತ್ವ, ಜಗತ್ತಿನ ಸೃಷ್ಟಿ ಪಾಲನೆ ಸಂಹಾರ ಎಲ್ಲ ಅಂತಹ ಭಗವಂತನನ್ನೇ ನಿಂದಿಸ್ತಾ ಇದ್ದಾನೆ. ಇವನನ್ನು ಕೊಂದೇ ಬಿಡ್ತೇನೆ ಅಂತೇಳಿ ಕೋಪ ಕೆರಳಿದವನಾಗಿ ಅವನ ಮೇಲೆ ಬೀಳಲಿಕ್ಕೆ ಹೊರಟ ಅನ್ನುವಂಥದ್ದು. ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸುವುದನ್ನು ನೋಡಿ ಸಹಿಸುವ ಯೋಗ್ಯತೆಯೇ ಇಲ್ಲ ಶಿಶುಪಾಲನಿಗೆ. ಶಿಶುಪಾಲ ಉರಿತಾ ಇದ್ದಾನೆ. ಹೀಗೆ ಕೃಷ್ಣನನ್ನು ಶಿಶುಪಾಲ ಅವಾಚ್ಯ ಶಬ್ದದಿಂದ ನಿಂದಿಸತೊಡಗಿದಾಗ ಪ್ರತಿಭಟಿಸಿದವ. ಅದನ್ನು ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ ಭೀಮಸೇನನಿಗೆ. ಅಂತಹ ವ್ಯಕ್ತಿ ಕೋಪದಿಂದ ಎದ್ದು ನಿಂತು ಹೊರಟೇ ಬಿಟ್ಟ, ಅವನನ್ನು ಕೊಂದೇ ಬಿಡ್ತೇನಂತ. ಅಂದರೆ ಇದು ಭೀಮಸೇನನ ಶುದ್ಧ ಭಾಗವತ ಧರ್ಮನಿಷ್ಠೆಗೆ ಇನ್ನೊಂದು ನಿದರ್ಶನ ಅಂತ ಹೇಳ್ತಾರೆ. ಹೀಗೆ ಅತ್ಯಂತ ಪ್ರೀತಿ ನಮಗೆ ಯಾರ ಮೇಲೆ ಇರ್ತದ, ಅವರನ್ನು ಯಾರಾದರೂ ನಿಂದಿಸಿದರೆ ಬಹಳ ಕೋಪ ಬರ್ತದೆ. ಅದಕ್ಕೆ ಇನ್ನೊಂದು ನಿದರ್ಶನ ಏನಂತ ಹೇಳಿದರೆ, ಮಕ್ಕಳು, ನಮ್ಮ ಮಕ್ಕಳೇನಾದರೂ ತಪ್ಪು ಮಾಡಿದರೆ ಅದನ್ನು ತಿದ್ದುವಂಥದ್ದು, ಅವರಿಗೆ ಬುದ್ಧಿ ಹೇಳುವಂಥದ್ದು ಎಲ್ಲ ನಮ್ಮ ಕೆಲಸ, ತಂದೆ ತಾಯಿದ ಕೆಲಸ. ಇದನ್ನು ಇನ್ಯಾರಾದರೂ ಮಾಡಿದರೆ ನಿಮಗೆ ಸಿಟ್ಟು ಬರೋದಿಲ್ವ? ನಮ್ಮ ಮಕ್ಕಳಿಗೆ ಅವ್ರೇನು ಹೇಳೋದು, ನಾನು ಹೇಳ್ತೀನಲ್ಲ, ನಾನು ಇದೇನಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು ಹೇಳಿದರೆ ನಮ್ಮ ಮಕ್ಕಳನ್ನು ನಾವು ತುಂಬ ಪ್ರೀತಿಸ್ತೇವೆ. ಅದಕ್ಕೆ
ಅವರನ್ನು ಇನ್ಯಾರಾದರೂ ನಿಂದಿಸಿದರೆ ಅವರಿಗೆ ಬುದ್ಧಿ ಹೇಳಲಿಕ್ಕೆ ಹೊರಟ್ರೆ ನಮಗೆ ಸಿಟ್ಟು ಬರ್ತದೆ. ಯಾಕೆ ನಾವು ಹೇಳ್ಬೋದು, ಯಾಕಂದ್ರೆ ನಾವು ಇರೋದು ಅವರಿಗೆ ಬುದ್ಧಿ ಹೇಳಲಿಕ್ಕೆ, ಇನ್ನೊಬ್ಬರು ಹೇಳಬಾರ್ದು ಅಂತ. ಹೀಗೆ ಶಿಶುಪಾಲನಿಗೆ ಸಹಿಸಲಿಕ್ಕಾಗದೆ ಏನು ಮಾಡಿದ, ಬಾಯಿ ಬಂದಾಗೆ ನಿಂದಿಸಿದ. ಭೀಮಸೇನನಿಗೆ ಇದನ್ನು ಕೇಳಿ ಸಹಿಸಲಿಕ್ಕಾಗೋದಿಲ್ಲ, ನಮ್ಮ ದೇವರನ್ನು ನಿಂದಿಸುವವರನ್ನು ನಾನು ಬಿಡುವುದಿಲ್ಲ ಅಂತ. ಹೀಗೆ ಹಿರಿದಾದ ಭೀಮನಲ್ಲಿರುವಂಥ ಹಿರಿದಾದ ಭಕ್ತಿ ಕೃಷ್ಣನ ಮೇಲೆ ಇನ್ಯಾರಿಗೂ ಇರಲಿಲ್ಲ ಅಷ್ಟೊಂದು ಅಂತ ಹೇಳಿಬಿಟ್ಟು, ಸೊ ಆ ರೀತಿಯಲ್ಲಿ ಆಮೇಲೆ ನೆಕ್ಸ್ಟ್ ಕೌರವ ಸಭೆಯಲ್ಲಿ ಕೂಡ ಕೃಷ್ಣನನ್ನು ನಿಂದಿಸಿದಾಗ ತತ್ಕ್ಷಣ ಪ್ರತಿಭಟಿಸಿದ್ದು ಯಾರು ಅಂತ ಹೇಳಿದ್ರೆ ಭೀಮಸೇನನಿಗೆ. ಸೊ ಭೀಮಸೇನನಿಗೆ ಭಗವಂತನ ನಿಂದನೆಯನ್ನು ಒಂದು ಕಾಲಷ್ಟು ಕೂಡ ಅದನ್ನು ಕೇಳುವಂಥ ವ್ಯವಧಾನನೇ ಇಲ್ಲ. ಅವರ ನಾಲಿಗೆ ಕತ್ತರಿಸಿ ಬಿಡ್ತೇನೆ, ಕೊಂದೇ ಬಿಡ್ತೇನೆ ಅಂತ ಹೊರಟು ಬಿಡ್ತಾನೆ ಭೀಮಸೇನ. ಹೀಗೆ ಆ ಶ್ಲೋಕ ಆಯಿತು, 257 ಆಯಿತು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ದೂರೇಪಿ ಕೇಶವ ವಿನಿಂದನಕಾರಿ ಜಿಹ್ವಾಂ ಉಚ್ಛೇತ್ಸ್ಯ ಇತ್ಯುರುತರಾಸ್ಯ ಸದಾ ಪ್ರತಿಜ್ಞಾ ಭೀಮಸ್ಯ ತಂ ತು ಜಗೃಹೇ ಸರಿದಾತ್ಮಜೋಥ ಸಂಪ್ರೋಚ್ಯ ಕೇಶವ ವಚೋ ನಿಜಯೋರ್ವಧಾಯ. 258ನೇ ಶ್ಲೋಕ. ಕೃಷ್ಣನನ್ನು ನಿಂದಿಸುವಾಗ ಭೀಮಸೇನಿಗೆ ಯಾಕೆ ಕೋಪ ಬಂತು ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಪರೋಕ್ಷದಲ್ಲಿಯೂ ಕೂಡ ಶ್ರೀಕೃಷ್ಣನ ನಿಂದೆಯನ್ನು ಮಾಡತಕ್ಕವನ ನಾಲಿಗೆಯನ್ನು ನಾನು ಕತ್ತರಿಸುವೆನು ಎಂದು ಭೀಮನ ಅತಿಶಯವಾದ ದೃಢವಾದ ಪ್ರತಿಜ್ಞೆಯು ಯಾವಾಗಲೂ ಇದ್ದೇ ಇದೆ ಅಂತೆ. ಹೀಗೆ ತನ್ನ ದ್ವಾರಪಾಲಕರಾದ ಜಯ ವಿಜಯರ ಸಂವಾದಕ್ಕಾಗಿ ಶ್ರೀಹರಿಯಿಂದ ಹೇಳಲ್ಪಟ್ಟ ಮಾತನ್ನು ನರಿಪುತ್ರರಾದ ಭೀಷ್ಮಾಚಾರ್ಯರು ಭೀಮನಿಗೆ ಹೇಳಿ ಆ ಭೀಮನನ್ನು ಶಿಶುಪಾಲನನ್ನು ಸಂಹರಿಸಲಿಕ್ಕೆ ಹೋಗುವುದನ್ನು ಅವನ ಕೈ ಹಿಡಿದು ತಡೆಯುತ್ತಾರೆ. ದೂರೇಪಿ ಕೇಶವ ವಿನಿಂದನ ಕಾರಿ ಜಿಹ್ವಾಂ ಉಚ್ಛೇತ್ಸ್ಯೇ ಇತಿ ಉರುತರಾಸ್ಯ ಸದಾ ಪ್ರತಿಜ್ಞಾ ಭೀಮಸ್ಯ ತಂ ತು ಜಗೃಹೇ ಸರಿದಾತ್ಮಜೋಥ ಸಂಪ್ರೋಚ್ಯ ಕೇಶವವಚೋ ನಿಜಯೋರ್ವಧಾಯ. ದೂರೇಪಿ, ದೂರದಿಂದ ಏನೋ ಕೇಳಿದಾಗ ಆಯ್ತಲ್ವ, ಅಂದರೆ ಕೃಷ್ಣನನ್ನು ನಿಂದಿಸಿದಲ್ವ, ಭಗವಂತನನ್ನು ನಿಂದಿಸಿದ್ದಲ್ವ, ಅಂದರೆ ದೂರದಿಂದ ಕೇಳಿದರು, ಪರೋಕ್ಷವಾಗಿ ಕೇಳಿದರು, ಅಪರೋಕ್ಷವಾಗಿ ಕೇಳಿದರು. ಅಂದರೆ ಕಿವಿಗೆ ಬಿದ್ದರೆ ಸಾಕು, ಹತ್ತಿರದಿಂದ ಬೀಳಲಿ ದೂರದಿಂದ ಬೀಳಲಿ, ಅಂದರೆ ಸ್ವಲ್ಪ ಆದರೂ ಆ ಕಿವಿಗೆ ಬಿತ್ತು ಅಂತಾದರೆ ಕೇಶವ ವಿನಿಂದನಕಾರಿ. ಕೇಶವ ಅಂತೇಳಿದರೆ ಆ ಎಲ್ಲ ಸರ್ವಶಕ್ತಿಯುಳ್ಳ ಸಾರ್ವಭೌಮನಾದ ಆ ಎಲ್ಲ ಸ್ವಾತಂತ್ರ್ಯ ಇರುವಂಥ ಭಗವಂತನನ್ನು ವಿನಿಂದನಕಾರಿ, ನಿಂದನಕಾರಿ, ನಿಂದನೆ ಮಾಡುವ, ನಿಂದನಕಾರಿ. ಸೊ ಕೇಶವ ವಿನಿಂದನಕಾರಿ, ಆ ಮಹಾ ಸರ್ವಶಕ್ತನಾದ ಕೇಶವ ಅಂತೇಳಿದರೆ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ ಭಗವಂತ, ಆ ಭಗವಂತನನ್ನು ನಿಂದನಕಾರಿ, ನಿಂದನೆ ಮಾಡುವ. ಜಿಹ್ವಾಂ, ಜಿಹ್ವೆ ಅಂತೇಳಿದ್ರೆ ಏನು, ನಾಲಿಗೆ, ಆ ಕೆಟ್ಟ ನಾಲಿಗೆಯನ್ನು ಜಿಹ್ವಾಂ ಉಚ್ಛೇತ್ಸ್ಯೆ, ಉಚ್ಛೇತ್ಸ್ಯೆ ಅಂತೇಳಿದರೆ ಛೇತ್ಸ್ಯೆ ಅಂತೇಳಿದರೆ ಕತ್ತರಿಸಿ ಬಿಡ್ತೇನೆ. ಇದು ಯಾವಾಗ ಇಂದ್ರಪ್ರಸ್ಥಕ್ಕೆ ಬಂದಿದ್ದಾರೋ ಆ ದಿನದಿಂದಲೂ ಇದೆ. ಆ ತನ್ನ ದೇಶದಲ್ಲಿ ಎಲ್ಲಿಯಾದರೂ ದೂರದಿಂದ ಕಿವಿಗೆ ಬಿದ್ದರೆ ಅವ ಹೋದ ಅಂತ ಲೆಕ್ಕ, ಯಾರು ಬೇಕಾದರೂ ಇರಲಿ, ಭೀಮಸೇನ ಬಿಡುವುದೇ ಇಲ್ಲ. ಉಚ್ಛೇತ್ಸ್ಯೆ, ಆ ನಾಲಿಗೆಯನ್ನು ಕತ್ತರಿಸಿ ಬಿಡ್ತೇನೆ. ಜಿಹ್ವಾಂ ಉಚ್ಛೇತ್ಸ್ಯೆ, ಮೂ ಅಂತಿದೆ, ಮೂ ಅಂತೇಳಿದರೆ ಜಿಹ್ವಾಂ ಅಂತ ಮಾ ತೆಗೆದರೆ ಉ ಮಾತ್ರ ಉಳಿತದೆ. ಉಚ್ಛೇತ್ಸ್ಯೆ ಅಂತ ಅದು ಸಂಧಿ ಆಗುವಾಗ ಸ್ಯೆ ಇದ್ದದ್ದು ಸ್ಯ ಆಗಿದೆ. ಸೊ ಉಚ್ಛೇತ್ಸ್ಯೆ ಅಂದರೆ ಕತ್ತರಿಸಿ ಬಿಡುತ್ತೇನೆ. ಇತಿ ಉರುತರ, ದೊಡ್ಡ ಅಸ್ಯ ಸದಾ ಪ್ರತಿಜ್ಞ, ಆ ಭೀಮನ ಪ್ರತಿಜ್ಞೆಯೇ ಇದೆ, ಭಗವಂತನನ್ನು ನಿಂದನೆ ಮಾಡುವವರ ನಾಲಿಗೆ ಸೀಳಿ ಹಾಕ್ತೇನೆ ಅಂತ. ಯಾರಿದ್ರೂ ಬಿಡುವುದಿಲ್ಲ ಭೀಮಸೇನ.
ಸೊ ಈ ರೀತಿ ಇತಿ ಉರುತರ, ಉರು ಅಂದರೆ ದೊಡ್ಡ ಅಂತ, ಉರುತರ ಉರುತಮ ಅಂತೇಳಿದರೆ ಅತಿ ದೊಡ್ಡ ಪ್ರತಿಜ್ಞೆ ಸದಾ. ಸದಾ ಅಂತೇಳಿದರೆ ಇವತ್ತು ನಿನ್ನೆದಲ್ಲ, ಇದು ಯಾವಾಗದಿಂದ ಇದೆ, ಎಷ್ಟು ಜನರನ್ನು ಭೀಮ ಶಿಕ್ಷಿಸಿದ್ದಾನೆ ಗೊತ್ತಿಲ್ಲ. ಯಾಕಂತೇಳಿದ್ರೆ ಆ ನಾಲಿಗೆಯಲ್ಲಿ ಬರಲಿಕ್ಕಿಲ್ಲ, ನನ್ನ ದೇಶದಲ್ಲಿ ಯಾರ ನಾಲಿಗೆಯಲ್ಲೂ ಸಹ ಭಗವಂತನ ನಿಂದನೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಆ ಥರ ಇರುವಂಥ ಭೀಮಸೇನ. ಭೀಮಸ್ಯ ಭೀಮನ ಪ್ರತಿಜ್ಞೆ ಇದು. ತಂ ತು ಜಗೃಹೇ ಅಂತೇಳಿದರೆ ನನ್ನ ಪ್ರತಿಜ್ಞೆ ಇದೆ, ಅವನನ್ನು ಮುಗಿಸಿಯೇ ಬಿಡ್ತೇನೆ ಶಿಶುಪಾಲನನ್ನು. ತಂ ಅಂದರೆ ಶಿಶುಪಾಲನನ್ನು, ತು ಅಂತೇಳಿದರೆ ಹೊರಟೇ ಬಿಟ್ಟ ಭೀಮಸೇನ. ಆಗ ಎಲ್ಲಿಗೆ ಹೋಗ್ತೀನಿ ನೀನು ಅಂತ ಜಗೃಹೇ ಅವನನ್ನು ಕೈ ಹಿಡಿದು ಅವನನ್ನು ತಡೆದಿದ್ದಾರೆ. ಯಾರು? ಸರಿದಾತ್ಮಜ. ಸರಿತ್ ಅಂದರೆ ನದಿ, ನೀರು. ಸೊ ಸರಿತ್ ಆತ್ಮಜ ಅಂದರೆ ನೀರಿನ ಮಗ. ನೀರಿನ ಮಗ ಅಂದರೆ ನದಿಯ ಮಗ. ನದಿಯ ಮಗ ಅಂದರೆ ಗಂಗಾ ನದಿಯ ಮಗ. ಯಾರು? ಭೀಮಸೇನ, ಗಂಗಾಪುತ್ರ. ಇದು ಯಾರು? ಭೀಷ್ಮಾಚಾರ್ಯರು. ಸೊ ಸರಿದಾತ್ಮಜ ಭೀಷ್ಮಾಚಾರ್ಯರು ಏನು ಮಾಡಿದರು? ಭೀಮಸೇನ ನಿಲ್ಲೋ ಅಲ್ಲಿ ಅಂತ. ಅಥ ಜಗೃಹೇ ಅವನ ಕೈ ಹಿಡಿದು ತಡೆದರು ಭೀಮಸೇನನ್ನು. ಭೀಷ್ಮಾಚಾರ್ಯರು ತಡೆದಿದ್ದಾರೆ, ಪಿತಾಮಹ ತಡೆದಿದ್ದಾರೆ. ಕೋಪ ನಿಲ್ಲುವುದಿಲ್ಲ ಭೀಮಸೇನನದ್ದು. ಅಷ್ಟಾಗುವಾಗ ಕತೆ ಕೇಳು, ಹೇಳ್ತೇನೆ, ಯಾಕೆ ನೀನು ಇಷ್ಟೆಲ್ಲ ಒಂದೇ ಸ್ಥಳಕ್ಕೆ ಕೆರಳಿ ಬಿಡ್ತೀಯ? ನಿಲ್ಲು ಏನು ಅಂತ ಹೇಳಿದರೆ, ಹೇಳಿದ್ರು ಕಿವಿಯಲ್ಲಿ, ಸಂಪ್ರೋಚ್ಯ ಅವನನ್ನು ಕೊಲ್ಲುವುದು ನೀನಲ್ಲ. ಯಾರನ್ನ? ಶಿಶುಪಾಲನನ್ನು. ಏನದು? ಶಿಶುಪಾಲನನ್ನು ಕೊಲ್ಲುವುದು ಕೇಶವ ವಚ ಅಂತೇಳಿದರೆ ಯಾರಿದು ಶಿಶುಪಾಲ ಅಂತೇಳಿದರೆ ದ್ವಾರಪಾಲಕರಿಬ್ಬರು ಜಯ ವಿಜಯರಿದ್ದರು. ಅವರು ಈ ಸನಂದ ನಂದ ಅವರೆಲ್ಲಿದ್ದಾರಲ್ವ, ಅವರು ಋಷಿಗಳೆಲ್ಲ ಒಳಗೆ ಬರುವಾಗ ಭಗವಂತನನ್ನು ನೋಡಲಿಕ್ಕೆ ಏನು ಮಾಡಿದರು? ತಡೆದರು. ಸೊ ಭಗವಂತ ಬ್ರಾಹ್ಮಣರನ್ನು, ಋಷಿಗಳನ್ನು ಎಷ್ಟು ಗೌರವ ಕೊಡ್ತಾನೆ ಭಗವಂತ, ಅದು ಲೆಕ್ಕ ಇಲ್ಲ. ಭೃಗು ಮುನಿಗಳು ಅವನನ್ನು ಎದೆಗೆ ಹೊಡೆದು ಬಿಟ್ಟರು ಭಗವಂತನಿಗೆ. ಆದರೂ ಭೃಗು ಮುನಿಗಳಿಗೆ ನಿಮಗೆ ನೋವಾಯ್ತಾ ಅಂತ ಕೇಳ್ತಾನೆ ನಾವು. ಸೊ ಈ ರೀತಿ ಅಷ್ಟು ಗೌರವ ಬ್ರಾಹ್ಮಣರ ಮೇಲಿರುವಾಗ ಈ ಬ್ರಾಹ್ಮಣರು ಒಳಗೆ ಹೋಗ್ತಾ ಇದ್ದಾರೆ. ಸನಕಾದಿಗಳು ಅವರನ್ನು ದ್ವಾರಪಾಲಕರು ತಡೆದಾಗ ಪಾಲಕರ ಮೇಲೆ ಸಿಟ್ಟು ಬಂದುಬಿಡ್ತು ಅವರಿಗೆ. ಅವ್ರು ಏನು ಮಾಡಿದರು? ನೀವು ರಾಕ್ಷಸರಾಗಿ ಹುಟ್ಟಿ 3 ಜನ್ಮದಲ್ಲಿ. ಆಗ ಅವರಿಗೆ ಎಚ್ಚರ ಆಯಿತು ದ್ವಾರಪಾಲಕರಿಗೆ, ನಾವು ಮಾಡಿದ್ದು ಜಾಸ್ತಿ ಆಯಿತು ಅಂತ. ಹೋಗಿ ಭಗವಂತನ ಕಾಲಿಡ್ಕೊಂಡ್ರು. ಈ ಬ್ರಾಹ್ಮಣರು ನಮಗೆ ಶಾಪ ಕೊಟ್ಟಿದ್ದಾರೆ ಅಂತ. ಸೊ ಭಗವಂತ ಹೇಳಿದ, ಬ್ರಾಹ್ಮಣರಿಗೆ ಬೇಜಾರಾದರೆ ಶಾಪ ಕೊಟ್ಟೇ ಕೊಡ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ಯಾಕಂದರೆ ನಾನು ಬ್ರಾಹ್ಮಣರ ಅಧೀನ, ನನ್ನ ದೊಡ್ಡ ಭಕ್ತರವರು, ನಾನು ಭಕ್ತ ಅಧೀನ, ಅವ್ರು ಹೇಳಿದಾಗೆ ನಾನಿರುವುದು. ಆದರೆ ಒಂದು ಮಾತು ಕೊಡ್ತೇನೆ, ನೀವು ರಾಕ್ಷಸರಾಗಿ ಹುಟ್ಟುತ್ತೀರಲ್ವ, ನಿಮಗೆ ರಾಕ್ಷಸ ಜನ್ಮದ ಆ ಅಂತ್ಯ ನಾನೇ ಮಾಡೋದು ಪ್ರತಿ ಸಲ. ಅಂದರೆ 3 ಜನ್ಮ ಉಂಟು. ಸುರುವಿನ ಜನ್ಮ ಯಾವುದು? ಅವರು ಯಾವುದದು? ಹಿರಣ್ಯಾಕ್ಷ, ಹಿರಣ್ಯಕಶಿಪು. 2ನೇ ಜನ್ಮ ರಾವಣ, ಕುಂಭಕರ್ಣ. ಈಗ 3ನೇ ಜನ್ಮ, ಇದು ಲಾಸ್ಟ್ ಇದ್ದು ಶಿಶುಪಾಲ ದಂತವಕ್ರ. ಆದ್ದರಿಂದ ಈ ಶಿಶುಪಾಲನನ್ನು ತಾನೇ ಕೊಲ್ತೇನೆ, ನಿಮ್ಮನ್ನು 3 ಜನ್ಮದಲ್ಲಿ ನಿಮ್ಮ ಜನ್ಮದ ಅಂತ್ಯ, ರಾಕ್ಷಸ ಜನ್ಮದ ಅಂತ್ಯ ನಾನೇ ಮಾಡ್ತೇನೆ ಅಂತ ಭಗವಂತ ಮಾತು ಕೊಟ್ಟಿದ್ದಾನೆ ಅವರಿಗೆ. ಅದೇನದು? ಕೇಶವ ವಚಃ. ಭಗವಂತ ಮಾತು ಕೊಟ್ಟಿದ್ದಾನೆ, ನಿಮ್ಮನ್ನು ನಾನೇ ಕೊಂದು ಮತ್ತೆ ನಿಮ್ಮನ್ನು ಕರೆಸಿಕೊಳ್ತೇನೆ. ಎಲ್ಲಿಗೆ? ದೇವಲೋಕಕ್ಕೆ. ಪುನಃ ನೀವು ದ್ವಾರಪಾಲಕರಾಗಿ ಬರ್ತೀರಿ, ನಿಮ್ಮದು ಶಾಪ ಮುಗಿದು ಕೂಡಲೇ ಅಂತ. ರಾಕ್ಷಸ ಜನ್ಮ ಬಂದ ಕೂಡಲೇ ರಾಕ್ಷಸರಾಗಿ ಇರ್ತಾರಲ್ವ. ಆದರೂ ಆ ರಾಕ್ಷಸಾವೇಶ ಅಂದರೆ ರಾಕ್ಷಸರೇ, ಅವರು ಹುಟ್ಟಿದ್ದೆ ರಾಕ್ಷಸರಾಗಿ. ಸೊ ರಾಕ್ಷಸರಾದರೂ ಅವರು ಹಿಂದಿನ ಜನ್ಮ ಜಯ ವಿಜಯರು, ನಾವು ಭಗವಂತನ ದೊಡ್ಡ ಭಕ್ತರು ಅನ್ನುವಂಥದ್ದು ಎಲ್ಲೋ ಒಂದು ಸ್ವಲ್ಪ ಅದು ಬರ್ತಾ ಇರ್ತದೆ. ಅಂತೇಳಿದರೆ ಅವರ ಸ್ವಭಾವ ಭಕ್ತರ ಸ್ವಭಾವ. ಯಾಕಂದರೆ ದ್ವಾರಪಾಲಕರವರು ಭಗವಂತನ ಅತಿ ದೊಡ್ಡ ಭಕ್ತರವರು ಯಾರು? ಈ ಜಯ ವಿಜಯರು. ಸೊ ಹಾಗೆ ಇರುವಾಗ ಅವರಿಗೆ ಸ್ವಭಾವದ್ದು ಭಕ್ತಿ ಇದೆ, ಆದರೆ ರಾಕ್ಷಸ ಜನ್ಮದ್ದು
ಆ ಭಗವಂತನ ಮೇಲೆ ದ್ವೇಷ ಇದೆ. ಆದ್ದರಿಂದ ಪೂರ್ತಿ ದ್ವೇಷ ಅಲ್ಲ, ಭಕ್ತಿ ಅನ್ನುವಂಥದ್ದು ಇದೆ, ಆದರೆ ಇಲ್ಲಿ ಮಾತ್ರ ದ್ವೇಷವೇ ದ್ವೇಷ ಶಿಶುಪಾಲನದ್ದು. ಸೊ ಶಿಶುಪಾಲನಿಗೆ ಅದೇ ಹೇಳ್ತಾರೆ ಭೀಷ್ಮಾಚಾರ್ಯರು, ಈ ರೀತಿ ಅವನನ್ನು ಕೊಲ್ಲುವಂಥದ್ದು ಭಗವಂತನೇ ಕೊಲ್ಲುವುದು, ಮತ್ತು ಯಾರೂ ಕೊಲ್ಲಿಕ್ಕೆ ಇಲ್ಲ, ನೀನು ಹೋಗಬಾರ್ದಲ್ವಾ ಅಂತ ತಡೆದರು. ಏನು ಹೇಳಿದ್ದು? ಕೇಶವ ವಚಃ ಸಂಪ್ರೋಚ್ಯ, ಚೆನ್ನಾಗಿ ಭೀಮಸೇನನ ಕಿವಿಗೆ ಹಿಂಡಿ ಹೇಳಿದರು. ಯಾರು? ಪಿತಾಮಹ. ನೋಡಪ್ಪ, ನೀನಲ್ಲ ಕೊಲ್ಲುವುದು, ಕೊಲ್ಲಿಕ್ಕೆ ಭಗವಂತನೇ ಕೊಲ್ಲುವುದು ಅವನನ್ನು. ಆದ್ದರಿಂದ ಭಗವಂತನೇ ಕೊಲ್ಲುವುದು ಅಂತಾದಮೇಲೆ ನೀನು ಯಾಕೆ ಹೋಗ್ತೀ ಅಂತ. ನಿಜಯೋರ್ವಧಾಯ, ನಿಜಯೋ ಅಂತೇಳಿದರೆ ಭಗವಂತನ ತನ್ನವರು, ನಿಜಯೋಹ ಅಂತೇಳಿದರೆ ತನ್ನವರು. ತನ್ನವರು ಯಾಕೆ? ದ್ವಾರಪಾಲಕರು. ದ್ವಾರಪಾಲಕರಂದರೆ ಭಗವಂತನ ಮನೆಯ ದ್ವಾರಪಾಲಕರು, ವೈಕುಂಠದ ದ್ವಾರಪಾಲಕರು ಇವರು. ಹಾಗಿರುವಾಗ ಅವರಿಗೆ ಇದು ಶಾಪದ, ಇದು ಲಾಸ್ಟ್ ಜನ್ಮ, ಇದು ಈಗ ಇಲ್ಲಿಂದ ಮುಕ್ತಿ ಭಗವಂತನೇ ಮಾಡ್ತಾನೆ, ನೀನು ಹೋಗೋದು ಬೇಡ. ನಿಜಯೋರ್ವಧಾಯ, ತನ್ನವರ ದ್ವಾರಪಾಲಕರ ಈ ಮೂರನೇ ರಾಕ್ಷಸ ಜನ್ಮ ವಧಾಯ, ಅವರನ್ನು ಮುಗಿಸುವಂಥದ್ದು ಕೆಲಸ ಭಗವಂತನೇ ಮಾಡ್ತಾನೆ. ಏನದು? ಕೇಶವ ವಚಃ, ಭಗವಂತ ಮೊದಲೇ ಮಾತು ಕೊಟ್ಟಿದ್ದಾನೆ, ಹೋಗಿ ರಾಕ್ಷಸರಾಗಿ ಹುಟ್ಟಿ ನಿಮಗೆ ಪ್ರತಿ ಜನ್ಮದಲ್ಲಿಯೂ ಸಹ ನಾನೇ ನಿಮ್ಮನ್ನು ಆ ಜನ್ಮದ ಅಂತ್ಯ ಮಾಡಿಸಿ ಲಾಸ್ಟಿನ ಜನ್ಮ ಅಂತ್ಯ ಆದಾಗ ವಾಪಸ್ ಕರೆಸಿಕೊಳ್ತೇನೆ ಅಂತ ಹೇಳಿದ್ದು. ಇದನ್ನೆಲ್ಲ ಭೀಮಸೇನನಿಗೆ ಯಾರು ಹೇಳಿದರು? ಭೀಷ್ಮಾಚಾರ್ಯರು ಹೇಳಿದರು. ಸೊ ಇದಕ್ಕೆ ಹೇಳ್ತಾರೆ ಇಲ್ಲಿ, ಕೃಷ್ಣನಿಗೆ ಆಯ್ತಲ್ಲ, ಅವನು ಕೊಲ್ತೇನೆ ಅಂತ ಹೋದ ದೂರೆಪ್ಪಿ, ಪರೋಕ್ಷದಲ್ಲಿ ಆದರೂ ದೂರದಲ್ಲಿ ಆದರೂ ಭಗವಂತನನ್ನು ನಿಂದಿಸುವವನ ನಾಲಿಗೆ ಕತ್ತರಿಸಿ ಬಿಡ್ತೇನೆ ಎಂಬುದು ಭೀಮಸೇನನ ಸದಾ ಪ್ರತಿಜ್ಞಾ, ಸಾರ್ವಕಾಲಿಕವಾದ ಮಹಾಪ್ರತಿಜ್ಞೆ. ಆದ್ದರಿಂದ ಗಂಗಾಪುತ್ರರು ಭೀಷ್ಮರು ಏನು ಮಾಡಿದ್ರು? ಅರೇ ಭೀಮಸೇನ ಎಲ್ಲಿಗೆ ಹೋಗ್ತಾ ಇದ್ದೀಯ? ತಡೆದರು ಅವನನ್ನು. ತಡೆದು ಅದು ಯಾರಪ್ಪ? ಶಿಶುಪಾಲ ಅಂದರೆ ದ್ವಾರಪಾಲಕ ಜಯ ವಿಜಯರ ಮೂರನೇ ಜನ್ಮಪ್ಪ, ರಾಕ್ಷಸ ಜನ್ಮ. ಅವರನ್ನು ತನ್ನ ಭಕ್ತರು, ಅವರು ಜಯ ವಿಜಯರು ಎಲ್ಲ ಜನ್ಮದಲ್ಲಿಯೂ ಕೂಡ ತಾನೇ ಕೊಲ್ಲುವುದಾಗಿ ಭಗವಂತ ಅವರಿಗೆ ವಚನ ನೀಡಿದ್ದಾನೆ ಎಂಬುದನ್ನು ಜ್ಞಾಪಿಸಿದರು, ಭೀಮನನ್ನು ತಡೆದರು ಅಂತ. ಇವಾಗ ಪ್ರಶ್ನೆ ಬರ್ತದೆ, ಅಲ್ಲ ಭೀಮಸೇನ ಅಂದರೆ ವಾಯುದೇವರ ಅವತಾರ, ಭೀಮಸೇನಿಗೆ ಗೊತ್ತಿಲ್ವಾ ಇದು ವಿಷಯ ಅಂತೇಳಿದರೆ ಗೊತ್ತೇ ಇದೆ, ಎಲ್ಲ ಜ್ಞಾನವೂ ಇದೆ ವಾಯುದೇವರಿಗೆ ಪ್ರಳಯ ಕಾಲದಲ್ಲಿ ಸಮೇತ ಆ ಜ್ಞಾನ ಹೋಗುವುದಿಲ್ಲ. ಅವ್ರದ್ದೊಂದು ಜ್ಞಾನ ಅನ್ನುವಂಥದ್ದು ಎಲ್ಲ ಸಮಯದಲ್ಲಿರುವಂಥ ಜ್ಞಾನ ಅದು. ಆದ್ದರಿಂದ ಗೊತ್ತಿದೆ, ಆದರೆ ತನ್ನ ಪ್ರತಿಜ್ಞೆ ಇದೆ, ಭಗವಂತನನ್ನು ನಿಂದಿಸುವ ಒಂದು ನಾನು ನಾಲಿಗೆಯನ್ನೇ ಕತ್ತರಿಸಿ ಬಿಡ್ತೇನೆ, ಸೀಳಿ ಆಗ್ತೇನೆ ಅಂತ. ಸೊ ರಾಮಾಯಣದಲ್ಲಿ ಕೂಡ ರಾವಣ ಅಂದರೆ ಎರಡನೇ ಜನ್ಮ ತಾನೆ, ಕೊಲ್ಲಬೇಕಾದ್ಯಾರು? ಶ್ರೀರಾಮ. ಸೊ ಹನುಮಂತ ಏನು ಮಾಡಿದ? ಅವನನ್ನು ರಾವಣನನ್ನು ಕೊಲ್ಲುವಂಥದ್ದು ದೊಡ್ಡ ವಿಷಯ ಅಲ್ಲ, ನಾನು ಕೊಂದು ಬಿಡ್ತೇನೆ. ಆದರೆ ಶ್ರೀರಾಮಚಂದ್ರ, ನನ್ನ ಒಡೆಯ ಶ್ರೀರಾಮಚಂದ್ರ ಕೊಲ್ಲುವುದಾಗಿ ಮಾತು ಕೊಟ್ಟಿದ್ದಾರೆ. ಆದ್ದರಿಂದ ಒಂದು ಮುಷ್ಟಿಯಲ್ಲಿ ಗುದ್ದುತ್ತಾರೆ ಹನುಮಂತ ದೇವರು. ಯಾರಿಗೆ? ರಾವಣನಿಗೆ. ಆ ಗುದ್ದಿದಾಗ ರಾವಣ ಏನಾಗ್ತದೆ? ರಕ್ತ ಕಾರ್ತಾ ಓಡ್ತಾನೆ, ಅಂದರೆ ಸಾಯಲಿಕ್ಕೆ ಬಿಡುವುದಿಲ್ಲ. ಯಾಕೆ? ಕೊಲ್ಲುವುದು ಕೆಲಸ ನನ್ನ ಒಡೆಯನಿಗೆ ಅಂತ, ನಾನು ಒಂದು ಶಿಕ್ಷೆ ಕೊಡ್ತೇನೆ ಸಾಕು ಅಷ್ಟು ಅಂತ ಗುದ್ದುತ್ತಾರೆ. ಯಾರು? ಹನುಮಂತ ದೇವರು. ಅದೇ ಥರ ಭೀಮಸೇನ ಕೂಡ ಗುದ್ದಿ ಬಿಡ್ತೇನಂತ ಹೊರಟು ಬಿಟ್ಟಿರಬೇಕು. ಅವನ ಕುತ್ತಿಗೆ ಒತ್ತಿ ಹಿಡಿದು ಯಾವ ನಾಲಿಗೆಯಿಂದ ನೀನು ಇದು ಮಾಡಿದೆ ಅಂತ ತಿಳ್ಕೊಂಡು ಆ ನಾಲಿಗೆಯನ್ನು ಕೈಯಲ್ಲಿ ಹೀಗೆ ಎಳೆಯುವಂಥದ್ದು ಯಾವುದಾದ್ರೂ ಮಾಡ್ಯಾರೋ ಅಂತ ಭೀಮಸೇನ. ಹೀಗೆ ಅದು ರಾಮಾಯಣದ ಕತೆ, ಇದು ಮಹಾಭಾರತದ ಕತೆ. ಅಲ್ಲಿಗೆ ಇವತ್ತು ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ.